2024-25ನೇ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಗರದ ಹೊರವಲಯದಲ್ಲಿರುವ ಬಿಜೆ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿದ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ, ಚೈತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ಬಿಜೆ ಶಾಲಾ ಪ್ರಾಂಶುಪಾಲರಾದ ಮಹದೇವು ರವರುಗಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ತಾಲೂಕಿನಿಂದ 2023-24ನೇ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರೌಢಶಾಲಾ ಮಟ್ಟದ ರಸಪ್ರಶ್ನೆಗೆ ಸಂಬಂಧಿಸಿದಂತೆ ನಡುಪನಾಯಕನಹಳ್ಳಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳಾದ ಲೇಖನ ಮತ್ತು ಶ್ವೇತಾ ಎಂಬುವರು ವಿಜೇತರಾಗಿದ್ದು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಅಧ್ಯಕ್ಷ ಸುಬ್ಬಾರೆಡ್ಡಿ, ಬಿಆರ್ ನಾರಾಯಣಸ್ವಾಮಿ, ಪಿಳ್ಳಣ್ಣ, ಕೆಂಪೇಗೌಡ, ಎಂ ಸೀನಪ್ಪ, ಮಂಜುನಾಥ್, ಎನ್ವಿ ಮಂಜುನಾಥ್, ಅರುಣ, ವೆಂಕಟನರಸಿಂಹಪ್ಪ, ಸುದರ್ಶನ್, ಸುಂದರಾಚಾರಿ, ಸರಸ್ವತಮ್ಮ, ಸುಮಾ, ವೆಂಕಟರೆಡ್ಡಿ, ಸಾದಿಕ್ ಪಾಷಾ, ಪ್ರಕಾಶ್ ಬಾಬು, ವಿಜ್ಡಮ್ ನಾಗರಾಜ್, ಗಜೇಂದ್ರ, ಅಶೋಕ್, ಶಾಲಾ ಸಿಬ್ಬಂದಿ ಮತ್ತು ಮಕ್ಕಳು ಹಾಜರಿದ್ದರು. ಮಕ್ಕಳಲ್ಲಿ ಅನೇಕ ಕೌಶಲ್ಯಗಳು ಅಭಿವೃದ್ಧಿ ಆಗ್ಬೇಕಾಗ್ತದೆ. ಯಾವುದೋ ಮಗುವಿಗೆ ಹಾಡು ಹೇಳೋ ಕೌಶಲ್ಯ ಇರ್ತದೆ, ಅದನ್ನು ಗುರುತಿಸಬೇಕಾಗ್ತದೆ. ಯಾವುದೋ ಮಗುವಿನಲ್ಲಿ ನಾಟ್ಯ ಮಾಡ್ತಕ್ಕಂಥ ಕೌಶಲ್ಯ ಇರ್ತದೆ, ಅದನ್ನು ಗುರುತಿಸಬೇಕಾಗುತ್ತದೆ. ಹೆಚ್ಚು ಪ್ರತಿಭೆಯನ್ನು ಒಂದು ಕ್ವಿಜ್ಗಳಲ್ಲಿ ಭಾಗವಹಿಸ್ತಾರೆ, ಅದಕ್ಕೆ ಅವಕಾಶವನ್ನ ಕೊಡಬೇಕಾಗ್ತದೆ. ಪ್ರಬಂಧ ಬರೀತಕ್ಕಂಥ ಕೌಶಲ್ಯ ಇರ್ತದೆ, ಭಾಷಣ ಮಾಡತಕ್ಕಂಥ ಕೌಶಲ್ಯ ಇರ್ತದೆ. ಹೀಗೆ ಅನೇಕ ಕೌಶಲ್ಯಗಳು. ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕ ಗಳಿಕೆ ಆಗಿದ್ರೆ ಮಾತ್ರ ಸಾಕಾಗೋದಿಲ್ಲ. ಮುಂದೆ BE ನಂತರ ಅಥವಾ ಇನ್ನೊಂದರಿಂದ ಸೆಲೆಕ್ಷನ್ ಟೈಮ್ ಅಲ್ಲಿ ನೋಡ್ತಕ್ಕಂಥದ್ದು ಅವರಲ್ಲಿ ಏನು ಕೌಶಲ್ಯಗಳಿವೆ ಅಂತಕ್ಕಂಥದ್ದು ನೋಡ್ತಾರೆ. ಕ್ಲಸ್ಟರ್ ಹಂತದಿಂದ ತಾಲೂಕು ಮಟ್ಟ, ಅದಾದ್ಮೇಲೆ ರಾಜ್ಯ ಮಟ್ಟ, ಅದಾದ್ಮೇಲೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಹ ಅವಕಾಶ ಇರುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇದಾಗಿದೆ. ಟೀಚರ್ಸ್ ನನ್ನ ಕಡೆಯಿಂದ ಏನು ರಿಕ್ವೆಸ್ಟ್ ಅಂತಂದ್ರೆ, ಹೇಗೆ ನಮಗೂ ಕೂಡ ಸ್ಟ್ರೆಸ್ ಆಗುತ್ತೋ ಅದೇ ರೀತಿ ಮಕ್ಕಳಿಗೂ ಸ್ಟ್ರೆಸ್ ಆಗುತ್ತೆ. ನಾವು ಮಾತ್ರ ಕೆಲಸದಲ್ಲಿವೆ, ನಾವು ಏನೋ ಸರ್ಕಾರಿ ಅಧಿಕಾರಿಗಳು, ನಮಗ್ ಮಾತ್ರ ಸ್ಟ್ರೆಸ್ ಇರುತ್ತೆ, ನಮಗ್ ಮಾತ್ರ ಏನು ಬೇರೆ ಕಡೆಯಿಂದ ಒತ್ತಡ ಇರುತ್ತೆ, ನಾವೆಲ್ಲೂ ದುಡಿಬೇಕು, ಮತ್ತೆ ಕಚೇರಿಗಳಲ್ಲೂ ನಿಮ್ಮನ್ನ ನಮ್ಮ ಟೀಚರ್ಸ್ಗಳು, ಗವರ್ಮೆಂಟ್ ಶಾಲಾ ಟೀಚರ್ಸ್ ಆಗ್ಬೋದು, ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಆಗ್ಬೋದು, ಪ್ರತಿಯೊಬ್ಬರು ಸಹ ನಿಮ್ಮನ್ನ ಒಂದು ರೂಪ ಕೊಡೋಕೆ ತಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯತೆ ಇದೆಯೋ ಅದೆಲ್ಲವನ್ನ ಪ್ರಯತ್ನ ಮಾಡ್ತಾರೆ. ಒಂದು ಹುಟ್ಟಿದೆ ಅಂದ್ರೆ, ಒಂದು ಮರ ಇದೆ ಅಂದ್ರೆ ಅದನ್ನ ಯಾರ ಕೈಗೆ ಕಟ್ಟಿಂಗ್ ಕೊಡ್ತಾರೋ ಅದರ ಆಧಾರದ ಮೇಲೆ. ಒಬ್ಬರು ಯಾರಾದ್ರೂ ಮರ ಕಟ್ಟಿಂಗ್ ಕೈ ಕೊಟ್ರೆ ಆ ಮರನ ಹೇಗ್ ಬೇಕಾದ್ರೂ ಕಟ್ ಮಾಡಿ ಸಾಕ್ಬಿಡ್ತಾರೆ. ಆದ್ರೆ ಒಬ್ಬ ಕಾರ್ಪೆಂಟರ್ ಕೈ ಕೊಟ್ರೆ ಅವನು ಯಾವ್ದಕ್ಕಾಗುತ್ತೆ, 80 ಅಡಿಗಿರ್ಬೇಕಾ, 7 ಅಡಿಗಿರ್ಬೇಕಾ, ಎಷ್ಟು ಅಡಿ ಕಟ್ ಮಾಡಿದ್ರೆ ಯಾವ ಅಲ್ಲಿಗೆಗಾಗುತ್ತಾ, ಡೋರ್ಗ್ ಆಗುತ್ತಾ ಚೆಕ್ ಮಾಡಿ ಕಟ್ ಮಾಡ್ತಾರೆ. ಆದ್ರೆ ಒಬ್ಬ ಡಿಸೈನರ್ ಕೈಗೆ ಸಿಕ್ಕಿದ್ರೆ ಅದನ್ನ ಕಟ್ ಮಾಡೋ ರೀತಿನೇ ಬೇರೆ ರೀತಿ ಇರುತ್ತೆ. ಹಾಗೆ ನಮ್ಮ ಟೀಚರ್ಸ್ ನಿಮ್ಗಳನ್ನ ಯಾವ್ಯಾವ ಡಿಸೈನ್ ಹಾಕ್ತೀರಿ, ಎಲ್ಲೆಲ್ಲಿ ಹಾಕ್ತೀರಿ ಅಂತ ಹಾಕಿ ಕರೆಕ್ಟ್ ಆಗಿ ಟ್ರೈನ್ ಹಾಕೋಸ್ಕರ ಕಟ್ ಮಾಡಿ ಟ್ರೈನಿಂಗ್ ಮಾಡ್ಕೊಂಡು ತಗೊಂಡು ಬರೀತಾರೆ ಅಂತ ನಾನು ಭಾವಿಸ್ಕೊತೀನಿ.